ವೆಲ್ಕಮ್ ಬ್ಯಾಕ್. ಸಾರಿಗೆ ಮುಷ್ಕರ ಸಭೆ ಅಂತ್ಯಗೊಂಡಿರುವಂತದ್ದು ಹೈಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಅನಂತ ಸುಬ್ಬರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಕೋರ್ಟ್ ಆದೇಶದ ಬಳಿಕ ಮುಷ್ಕರದ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೋರ್ಟ್ ಆದೇಶಕ್ಕೆ ಸಾರಿಗೆ ನೌಕರರು ಕಾಯುತ್ತಿದ್ದಾರೆ. ಈ ಸಾರಿಗೆ ಸಂಘಟನೆಯವರೆಲ್ಲರೂ ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ ನಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಸಾರಿಗೆ ಮುಷ್ಕರದ ಸಭೆ ಅಂತ್ಯಗೊಂಡಿದೆ. ಹೈಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಅನಂತ ಸುಬ್ಬರಾವ್ ಹೇಳಿದ್ದಾರೆ. ಅದರ ಅರ್ಥ ಮುಷ್ಕರ ಮಾಡುವುದಿಲ್ಲ ಅಂತ ಹೇಳಿ. ಸೊ ಆ ಕೋರ್ಟ್ ಆದೇಶದ ಬಳಿಕ ಮುಷ್ಕರದ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ. ಆರ್ಡರ್ ಏನಿದೆ ಅದನ್ನ ನಾವು ಓದಬೇಕು, ಅದನ್ನ ನೋಡಬೇಕು, ಕೋರ್ಟ್ ಆದೇಶಕ್ಕೆ ಕಾಯುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ಫೋನ್ ಸಂಪರ್ಕದಲ್ಲಿ ವೀರೇಶ್, ಅನಂತ್ ಸುಬ್ರಾವ್ ಏನ್ ಹೇಳಿದ್ರು? ಶ್ರೀಪಾದ್ ಪಟೇಲ್ ಈಗಾಗಲೇ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿರುವ ಸಾರಿಗೆ ನೌಕರರು ಇವತ್ತು ಕೋರ್ಟ್ ಆದೇಶ ಕಾಯ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಸಂಜೆ ಕೋರ್ಟ್ ಆದೇಶ ಮಾಡಿತ್ತು, ಅಂದ್ರೆ ಇವತ್ತು ಒಂದಿನ ಮುಷ್ಕರ ಮುಂದೂಡಿ ಅಂತ ತಿಳಿದಿತ್ತು. ಆ ಒಂದು ವಿಚಾರಕ್ಕೆ ಅನಂತ್ ಸುಬ್ರಾವ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ನಿನ್ನೆ ಮಧ್ಯಾಹ್ನದಿಂದಲೇ ಮುಷ್ಕರ ಕರೆ ಕೊಟ್ಟಿದ್ದೇವೆ. ಸಂಜೆ 7 ಗಂಟೆಗೆ ಬಂದಿತ್ತು. ನಮಗೆ ಕೋರ್ಟ್ ಆದೇಶವನ್ನು ಸ್ಪಷ್ಟವಾಗಿ ಓದಕ್ಕೆ ಬಂದಿಲ್ಲ. ಹೀಗಾಗಿ ವಕೀಲರ ಮೊರೆ ಹೋಗಿದ್ದೀವಿ. ಆದ್ರೆ ಇವತ್ತು ನಮ್ಮ ವಕೀಲರು ಕೋರ್ಟಲ್ಲಿ ವಾದ ಮಾಡಲಿದ್ದಾರೆ. ಹೀಗಾಗಿ ನಮ್ಮ ಪರವಾಗಿ ವಾದ ಬರಬಹುದು. ಯಾಕಂದ್ರೆ ನಾವು ಮುಷ್ಕರ ಮಾಡೇ ಮಾಡ್ತಿದ್ದೇನೆ ಒಂದ್ ಕಡೆ ಎಚ್ಚರಿಕೆ ಸಹ ಸರ್ಕಾರಕ್ಕೆ ನೀಡಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಸಿಎಂ ನೇತೃತ್ವದಲ್ಲಿ ಸಭೆ ಆಯಿತು, ಅಲ್ಲಿ ಸಹ ಸ್ಪಂದನೆ ಸಿಕ್ಕಿಲ್ಲ. ಮೊನ್ನೆ ಸಿಎಂ ನೇತೃತ್ವದ ಸಭೆ ಆಯಿತು, ಅಲ್ಲಿ ಸಹ ಸ್ಪಂದನೆ ಕೊಟ್ಟಿಲ್ಲ. ಹೀಗಾಗಿ ನಾವು ನ್ಯಾಯಯುತವಾಗಿ ಬೇಡಿಕೆಯನ್ನು ಇಟ್ಟಿದ್ದೇವೆ. ಸರ್ಕಾರ ಇದುವರೆಗೂ ಇನ್ನೂ ಸ್ಪಂದನೆ ಮಾಡಿಲ್ಲ ಎಂಬುದು ಕೂಡ ಆಕ್ರೋಶ ಕಾರಣವಾಗಿದೆ. ಏನಾದರೂ ಆ ನೌಕರರಿಗೆ ನೋಟಿಸ್ ಮುಖಾಂತರ ಕ್ರಮಕ್ಕೆ ಮುಂದಾದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ. ಒಂದು ವೇಳೆ ಏನಾದರೂ ಸರ್ಕಾರ ಈ ಕ್ರಮ ಜಾರಿಗೊಳಿಸಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನು ಎದುರಿಸಬೇಕಾಗುತ್ತೆ. ಈಗಾಗಲೇ ಎಲ್ಲಾ ಬಸ್ಗಳು ಸ್ಟಾಪ್ ಆಗಿದ್ದಾವೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಈ ಕೋರ್ಟ್ ಆದೇಶ ಬಂದ ನಂತರ ಮತ್ತೆ ಪ್ರತಿಕ್ರಿಯೆ ಕೊಡ್ತುವಂತೆ ಒಂದ್ ಕಡೆ ಅನಂತ್ ಸುಬ್ರಾವ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶ್ರೀಪಾದ್ ಪಟೇಲ್, ಓಕೆ, ಏನಾಗ್ಬೋದು ಈಗ? ಸಾರಿಗೆ ನೌಕರರು ಮುಷ್ಕರದಿಂದ ಹಿಂದೆ ಸರಿಬಹುದಾ? 24 ಗಂಟೆ ಗಡುವು ಕೊಟ್ಟಿದ್ರು ಅವರು, ಈಗಾಗಲೇ ಅರ್ಧ ದಿನ ಆಗೋಯ್ತು. ಶ್ರೀಪಾದ್ ಪಟೇಲ್, ಈ ನಿನ್ನೆ ಸಹ ಏನೋ ಒಂದ್ ಕಡೆ ಕೋರ್ಟ್ ನೋಟಿಸ್ ಕೊಟ್ಟಿತ್ತು, ಅಂದ್ರೆ ಆ ಮುಷ್ಕರವನ್ನ ಮುಂದೂಡಿ ಅಂತ. ಇಂದು ಸಹ ಒಂದ್ ಕಡೆ ಅನಂತ್ ಸುಬ್ರಾವ್ ಅವರು ಪ್ರೆಸ್ ಮೀಟ್ ಮಾಡಿ ಆ ಕೋರ್ಟ್ ಆದೇಶವನ್ನ ತೆರವಾಗುತ್ತೇವೆ, ನಾವು ಸಂವಿಧಾನಕ್ಕೆ ಒಂದ್ ಕಡೆ ಗೌರವ ಸಹ ಕೊಡುತ್ತೇವೆ. ಕೋರ್ಟ್ ಆದೇಶ ಏನೇನಿದೆ ಅದಕ್ಕೆ ನಾವು ಗೌರವ ಕೊಡ್ತೇವೆ. ಒಂದ್ ವೇಳೆ ಮುಷ್ಕರನ ಮತ್ತೊಂದ್ ಕಡೆ ಮುಂದೂಡಬೇಕಂದ್ರೆ ಈಗ ನಾವು ಗಮನಿಸಿದಂಗೆ ವೀರೇಶ್, ನಿನ್ನೆ ನಾವು ಏನ್ ಗಮನಿಸಿದ್ವಿ ಅಂತಂದ್ರೆ 24 ಗಂಟೆಗಳ ಕಾಲಾವಕಾಶ, 24 ಗಂಟೆ ನಿಮ್ಮ ಮುಷ್ಕರವನ್ನ ಮುಂದೂಡಿ ಅಂತ ಹೇಳಿದ್ರು. ಆದ್ರೆ ಆಲ್ರೆಡಿ ಸಾರಿಗೆ ನೌಕರಂತೂ ಪ್ರತಿಭಟನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಕೋರ್ಟ್ ಆದೇಶಕ್ಕೆ ಇವರು ಬಗ್ಲಿಲ್ಲ. ಕಂಟೆಂಟ್ ಆಫ್ ಕೋರ್ಟ್ ಮತ್ತೊಂದು ಮುಗಿದೊಂದು ಅದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇಲ್ಲ. ಅದನ್ನ ನಾವು ಸೆಕೆಂಡ್ರಿ ಪಕ್ಕದಲ್ಲಿ ಇಡೋಣ. ಆದ್ರೆ ಈಗ ಸಮಯ ಆಗೋಯ್ತು. ಈಗ ನಾಳೆ ಇವತ್ತು ಒಂದಿನ ಮುಗಿದೋಯ್ತು ಅಂತ ಇಟ್ಕೊಳ್ಳೋಣ. ನಾಳೆ ಅವರು ಮುಷ್ಕರ ಮಾಡ್ತಾರಾ ಇಲ್ವಾ? ಯಾಕಂದ್ರೆ ಕೋರ್ಟ್ ಕೊಟ್ಟಿರೋ ಒಂದಿನಾನು ಮುಗಿದೋಗಿರುತ್ತೆ. ಶ್ರೀಪಾದ್ ಪಟೇಲ್, ಈ ಒಂದು ವಿಚಾರಕ್ಕೆ ಯಾಕಂದ್ರೆ ಈ ಒಂದು ಕೋರ್ಟ್ ಅಲ್ಲಿ ಇದು ವಿಚಾರಣೆಗೆ ಬರಲಿದೆ. ಈಗ ಸಾರಿಗೆ ನೌಕರ ಪರವಾಗಿ ವಕೀಲರಿಗೆ ವಾದ ಮಂಡನೆ ಮಾಡ್ತಿದ್ರೆ. ಯಾಕಂದ್ರೆ ನಿನ್ನೆ ಸಹ ಏಕಾಏಕಿ ಕೋರ್ಟ್ ಆದೇಶ ನೀಡಿದೆ, ನಮಗೆ ಸ್ಪಷ್ಟನೆ ಸಿಕ್ಕಿದ್ದಿಲ್ಲ. ಯಾಕಂದ್ರೆ ಸುಮಾರು ಪೇಜ್ಗಳಿದ್ದು ಓದಕ್ಕಾಗಿಲ್ಲ. ಹೀಗಾಗಿ ನಾವು ರಾತ್ರಿ ಎಲ್ಲ ವಕೀಲರ ಮೊರೆ ಹೋಗಿದ್ವಿ. ಬಟ್ ಬೆಳಗ್ಗೆ ನಮಗೆ ಸರಿಯಾಗಿ ಅಂದ್ರೆ ಮಾಹಿತಿ ಸಿಕ್ಕಿದೆ. ಅಂದ್ರೆ ಕೋರ್ಟ್ ಆದೇಶದಿಂದ ನಾವು ಎಲ್ಲಿ ಸಭೆ ಮಾಡಿಲ್ಲ, ಬಸ್ಸನ್ನು ತಡೆದಿಲ್ಲ. ಬಟ್ ಇದೀಗ ನಮ್ಮ ಆ ಬೇಡಿಕೆಗಳನ್ನ ಕೋರ್ಟ್ ಮುಂದೆ ಇಡಲು ಈಗ ಸಾರಿಗೆ ನೌಕರ ಪರವಾಗಿ ವಕೀಲರು ಮುಂದಾಗಿದ್ದಾರೆ. ಸಿಎಂ ಅವರಿಗೆ ಒಂದ್ ಕಡೆ ಅವ್ರಿಗೆ ಸಹ ಸರ್ಕಾರಕ್ಕೂ ಸಹ ಈ ಒಂದು ಕೋರ್ಟ್ ತಿಳಿಸಬೇಕು. ಯಾಕಂದ್ರೆ ನಾವು ನ್ಯಾಯಯುತವಾದ ಬೇಡಿಕೆಗಳನ್ನ ಇಟ್ಟಿದ್ದೇವೆ. ಈಗ ಏನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ವಿಚಾರಣೆ ಆರಂಭವಾಗುತ್ತೆ. ಕೋರ್ಟ್ ಆದೇಶ ನಂತರ ಒಂದ್ ಕಡೆ ಸ್ಪಷ್ಟನೆ ಸಿಗಲಿದೆ ಶ್ರೀಪಾದ್ ಪಟೇಲ್. ಅಂದ್ರೆ ಮುಷ್ಕರ ಮಾಡಬೇಕಾ, ಹಿಂದಕ್ಕೆ ಪಡೆದುಕೊಳ್ಬೇಕಾ, ಮತ್ತು ನಾಳೆ ಮತ್ತಷ್ಟು ಮುಷ್ಕರ ತೀವ್ರವಾಗಿ ಮಾಡಬೇಕಾ ಎಂಬುದು ಕೋರ್ಟ್ ಆದೇಶ ನಂತರ ನಿರ್ಧಾರವಾಗಲಿದೆ. ಶ್ರೀಪಾದ್ ಪಟೇಲ್, ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಸಾರಿಗೆ ಮುಷ್ಕರ ಸಭೆ ಅಂತ್ಯಗೊಂಡಿರುವಂತದ್ದು ಹೈಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಅನಂತ ಸುಬ್ಬರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಕೋರ್ಟ್ ಆದೇಶದ ಬಳಿಕ ಮುಷ್ಕರದ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೋರ್ಟ್ ಆದೇಶಕ್ಕೆ ಸಾರಿಗೆ ನೌಕರರು ಕಾಯುತ್ತಿದ್ದಾರೆ. ಈ ಸಾರಿಗೆ ಸಂಘಟನೆಯವರೆಲ್ಲರೂ ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ ನಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಸಾರಿಗೆ ಮುಷ್ಕರದ ಸಭೆ ಅಂತ್ಯಗೊಂಡಿದೆ. ಹೈಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಅನಂತ ಸುಬ್ಬರಾವ್ ಹೇಳಿದ್ದಾರೆ. ಅದರ ಅರ್ಥ ಮುಷ್ಕರ ಮಾಡುವುದಿಲ್ಲ ಅಂತ ಹೇಳಿ. ಸೊ ಆ ಕೋರ್ಟ್ ಆದೇಶದ ಬಳಿಕ ಮುಷ್ಕರದ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ. ಆರ್ಡರ್ ಏನಿದೆ ಅದನ್ನ ನಾವು ಓದಬೇಕು, ಅದನ್ನ ನೋಡಬೇಕು, ಕೋರ್ಟ್ ಆದೇಶಕ್ಕೆ ಕಾಯುತ್ತಿದ್ದೇವೆ ಅಂತ ಹೇಳಿದ್ದಾರೆ.
ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ಫೋನ್ ಸಂಪರ್ಕದಲ್ಲಿ ವೀರೇಶ್, ಅನಂತ್ ಸುಬ್ರಾವ್ ಏನ್ ಹೇಳಿದ್ರು? ಶ್ರೀಪಾದ್ ಪಟೇಲ್ ಈಗಾಗಲೇ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿರುವ ಸಾರಿಗೆ ನೌಕರರು ಇವತ್ತು ಕೋರ್ಟ್ ಆದೇಶ ಕಾಯ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಸಂಜೆ ಕೋರ್ಟ್ ಆದೇಶ ಮಾಡಿತ್ತು, ಅಂದ್ರೆ ಇವತ್ತು ಒಂದಿನ ಮುಷ್ಕರ ಮುಂದೂಡಿ ಅಂತ ತಿಳಿದಿತ್ತು. ಆ ಒಂದು ವಿಚಾರಕ್ಕೆ ಅನಂತ್ ಸುಬ್ರಾವ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ನಿನ್ನೆ ಮಧ್ಯಾಹ್ನದಿಂದ ಮುಷ್ಕರ ಕರೆ ಕೊಟ್ಟಿದ್ದೇವೆ, ಸಂಜೆ 7 ಗಂಟೆಗೆ ಬಂದಿತ್ತು. ನಮಗೆ ಕೋರ್ಟ್ ಆದೇಶವನ್ನು ಸ್ಪಷ್ಟವಾಗಿ ಓದಕ್ಕೆ ಬಂದಿಲ್ಲ, ಹೀಗಾಗಿ ವಕೀಲರ ಮೊರೆ ಹೋಗಿದ್ದೀವಿ. ಆದ್ರೆ ಇವತ್ತು ನಮ್ಮ ವಕೀಲರು ಕೋರ್ಟಲ್ಲಿ ವಾದ ಮಾಡಲಿದ್ದಾರೆ. ಹೀಗಾಗಿ ನಮ್ಮ ಪರವಾಗಿ ವಾದ ಬರಬಹುದು, ಯಾಕಂದ್ರೆ ನಾವು ಮುಷ್ಕರ ಮಾಡೇ ಮಾಡ್ತಿದ್ದೇನೆ ಒಂದ್ ಕಡೆ ಎಚ್ಚರಿಕೆ ಸಹ ಸರ್ಕಾರಕ್ಕೆ ನೀಡಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಸಿಎಂ ನೇತೃತ್ವದಲ್ಲಿ ಸಭೆ ಆಯಿತು, ಅಲ್ಲಿ ಸಹ ಸ್ಪಂದನೆ ಸಿಕ್ಕಿಲ್ಲ. ಮೊನ್ನೆ ಸಿಎಂ ನೇತೃತ್ವದ ಸಭೆ ಆಯಿತು, ಅಲ್ಲಿ ಸಹ ಸ್ಪಂದನೆ ಕೊಟ್ಟಿಲ್ಲ. ಹೀಗಾಗಿ ನಾವು ನ್ಯಾಯಯುತವಾಗಿ ಬೇಡಿಕೆಯನ್ನು ಇಟ್ಟಿದ್ದೇವೆ, ಸರ್ಕಾರ ಇದುವರೆಗೂ ಇನ್ನೂ ಸ್ಪಂದನೆ ಮಾಡಿಲ್ಲ ಎಂಬುದು ಕೂಡ ಆಕ್ರೋಶ ಕಾರಣವಾಗಿದೆ. ಏನಾದರೂ ಆ ನೌಕರರಿಗೆ ನೋಟಿಸ್ ಮುಖಾಂತರ ಕ್ರಮಕ್ಕೆ ಮುಂದಾದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ. ಒಂದು ವೇಳೆ ಏನಾದರೂ ಸರ್ಕಾರ ಈ ಕ್ರಮ ಜಾರಿಗೊಳಿಸಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನು ಎದುರಿಸಬೇಕಾಗುತ್ತೆ. ಈಗಾಗಲೇ ಎಲ್ಲಾ ಬಸ್ಗಳು ಸ್ಟಾಪ್ ಆಗಿದ್ದಾವೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಈ ಕೋರ್ಟ್ ಆದೇಶ ಬಂದ ನಂತರ ಮತ್ತೆ ಪ್ರತಿಕ್ರಿಯೆ ಕೊಡ್ತುವಂತೆ ಒಂದ್ ಕಡೆ ಅನಂತ್ ಸುಬ್ರಾವ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶ್ರೀಪಾದ್ ಪಟೇಲ್, ಓಕೆ, ಏನಾಗ್ಬೋದು ಈಗ? ಸಾರಿಗೆ ನೌಕರರು ಮುಷ್ಕರದಿಂದ ಹಿಂದೆ ಸರಿಬಹುದಾ? 24 ಗಂಟೆ ಗಡುವು ಕೊಟ್ಟಿದ್ರು ಅವರು, ಈಗಾಗಲೇ ಅರ್ಧ ದಿನ ಆಗೋಯ್ತು. ಶ್ರೀಪಾದ್ ಪಟೇಲ್, ಈ ನಿನ್ನೆ ಸಹ ಏನೋ ಒಂದ್ ಕಡೆ ಕೋರ್ಟ್ ನೋಟಿಸ್ ಕೊಟ್ಟಿತ್ತು, ಅಂದ್ರೆ ಆ ಮುಷ್ಕರವನ್ನ ಮುಂದೂಡಿ ಅಂತ. ಇಂದು ಸಹ ಒಂದ್ ಕಡೆ ಅನಂತ್ ಸುಬ್ರಾವ್ ಅವರು ಪ್ರೆಸ್ ಮೀಟ್ ಮಾಡಿ ಆ ಕೋರ್ಟ್ ಆದೇಶವನ್ನ ತೆರವಾಗುತ್ತೇವೆ, ನಾವು ಸಂವಿಧಾನಕ್ಕೆ ಒಂದ್ ಕಡೆ ಗೌರವ ಸಹ ಕೊಡುತ್ತೇವೆ. ಕೋರ್ಟ್ ಆದೇಶ ಏನೇನು ನೀಡಿದ್ರು ಅದಕ್ಕೆ ನಾವು ಗೌರವ ಕೊಡ್ತೇವೆ. ಒಂದ್ ವೇಳೆ ಮುಷ್ಕರನ ಹಿಂಪಡೆಯಬೇಕಂದ್ರೆ ಮತ್ತೊಂದ್ ಕಡೆ ಮುಂದೂಡಬೇಕಂದ್ರೆ ಈಗ ನಾವು ಗಮನಿಸಿದಂಗೆ ವೀರೇಶ್, ನಿನ್ನೆ ನಾವು ಏನ್ ಗಮನಿಸಿದ್ವಿ ಅಂತಂದ್ರೆ 24 ಗಂಟೆಗಳ ಕಾಲಾವಕಾಶ, 24 ಗಂಟೆ ನಿಮ್ಮ ಮುಷ್ಕರವನ್ನ ಮುಂದೂಡಿ ಅಂತ ಹೇಳಿದ್ರು. ಆದ್ರೆ ಆಲ್ರೆಡಿ ಸಾರಿಗೆ ನೌಕರಂತೂ ಪ್ರತಿಭಟನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಕೋರ್ಟ್ ಆದೇಶಕ್ಕೆ ಇವರು ಬಗ್ಲಿಲ್ಲ. ಕಂಟೆಂಟ್ ಆಫ್ ಕೋರ್ಟ್ ಮತ್ತೊಂದು ಮುಗಿದೊಂದು ಅದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇಲ್ಲ, ಅದನ್ನ ನಾವು ಸೆಕೆಂಡ್ರಿ ಪಕ್ಕದಲ್ಲಿ ಇಡೋಣ. ಆದ್ರೆ ಈಗ ಸಮಯ ಆಗೋಯ್ತು, ಈಗ ನಾಳೆ ಇವತ್ತು ಒಂದಿನ ಮುಗಿದೋಯ್ತು ಅಂತ ಇಟ್ಕೊಳ್ಳೋಣ. ನಾಳೆ ಅವರು ಮುಷ್ಕರ ಮಾಡ್ತಾರಾ ಇಲ್ವಾ? ಯಾಕಂದ್ರೆ ಕೋರ್ಟ್ ಕೊಟ್ಟಿರೋ ಒಂದಿನಾನು ಮುಗಿದೋಗಿರುತ್ತೆ. ಶ್ರೀಪಾದ್ ಪಟೇಲ್, ಈ ಒಂದು ವಿಚಾರಕ್ಕೆ ಯಾಕಂದ್ರೆ ಈ ಒಂದು ಕೋರ್ಟ್ ಅಲ್ಲಿ ಇದು ವಿಚಾರಣೆಗೆ ಬರಲಿದೆ. ಈಗ ಸಾರಿಗೆ ನೌಕರ ಪರವಾಗಿ ವಕೀಲರಿಗೆ ವಾದ ಮಂಡನೆ ಮಾಡ್ತಿದ್ರೆ, ಯಾಕಂದ್ರೆ ನಿನ್ನೆ ಸಹ ಏಕಾಏಕಿ ಕೋರ್ಟ್ ಆದೇಶ ನೀಡಿದೆ, ನಮಗೆ ಸ್ಪಷ್ಟ ಸಿಕ್ಕಿದ್ದಿಲ್ಲ. ಯಾಕಂದ್ರೆ ಸುಮಾರು ಪೇಜ್ಗಳಿದ್ದು ಓದಕ್ಕಾಗಿಲ್ಲ. ಹೀಗಾಗಿ ನಾವು ರಾತ್ರಿ ಎಲ್ಲ ವಕೀಲರ ಮೊರೆ ಹೋಗಿದ್ವಿ. ಬಟ್ ಬೆಳಗ್ಗೆ ನಮಗೆ ಸರಿಯಾಗಿ ಅಂದ್ರೆ ಮಾಹಿತಿ ಸಿಕ್ಕಿದೆ. ಅಂದ್ರೆ ಕೋರ್ಟ್ ಆದೇಶದಿಂದ ನಾವು ಎಲ್ಲಿ ಸಭೆ ಮಾಡಿಲ್ಲ, ಬಸ್ ಅನ್ನು ತಡೆದಿಲ್ಲ. ಬಟ್ ಇದೀಗ ನಮ್ಮ ಬೇಡಿಕೆಗಳನ್ನ ಕೋರ್ಟ್ ಮುಂದೆ ಇಡಲು ಈಗ ಸಾರಿಗೆ ನೌಕರ ಪರವಾಗಿ ವಕೀಲರು ಮುಂದಾಗಿದ್ದಾರೆ. ಸಿಎಂ ಅವರಿಗೆ ಒಂದ್ ಕಡೆ ಅವ್ರಿಗೆ ಸಹ ಸರ್ಕಾರಕ್ಕೂ ಸಹ ಈ ಒಂದು ಕೋರ್ಟ್ ತಿಳಿಸಬೇಕು. ಯಾಕಂದ್ರೆ ನಾವು ನ್ಯಾಯಯುತವಾದ ಬೇಡಿಕೆಗಳನ್ನ ಇಟ್ಟಿದ್ದೇವೆ. ಈಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ವಿಚಾರಣೆ ಆರಂಭವಾಗುತ್ತೆ. ಕೋರ್ಟ್ ಆದೇಶ ನಂತರ ಒಂದ್ ಕಡೆ ಸ್ಪಷ್ಟನೆ ಸಿಗಲಿದೆ ಶ್ರೀಪಾದ್ ಪಟೇಲ್. ಅಂದ್ರೆ ಮುಷ್ಕರ ಮಾಡಬೇಕಾ, ಹಿಂದಕ್ಕೆ ಪಡೆದುಕೊಳ್ಬೇಕಾ, ಮತ್ತು ನಾಳೆ ಮತ್ತಷ್ಟು ಮುಷ್ಕರ ತೀವ್ರವಾಗಿ ಮಾಡಬೇಕಾ ಎಂಬುದು ಕೋರ್ಟ್ ಆದೇಶ ನಂತರ ನಿರ್ಧಾರವಾಗಲಿದೆ. ಶ್ರೀಪಾದ್ ಪಟೇಲ್, ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಸಾರಿಗೆ ಮುಷ್ಕರ ಸಭೆ ಅಂತ್ಯಗೊಂಡಿರುವಂತದ್ದು. ಹೈಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಅನಂತ ಸುಬ್ಬರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಕೋರ್ಟ್ ಆದೇಶದ ಬಳಿಕ ಮುಷ್ಕರದ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೋರ್ಟ್ ಆದೇಶಕ್ಕೆ ಸಾರಿಗೆ ನೌಕರರು ಕಾಯುತ್ತಿದ್ದಾರೆ. ಈ ಸಾರಿಗೆ ಸಂಘಟನೆಯವರೆಲ್ಲರೂ ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ ನಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಸಾರಿಗೆ ಮುಷ್ಕರದ ಸಭೆ ಅಂತ್ಯಗೊಂಡಿದೆ. ಹೈಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಅನಂತ ಸುಬ್ಬರಾವ್ ಹೇಳಿದ್ದಾರೆ. ಅದರ ಅರ್ಥ ಮುಷ್ಕರ ಮಾಡುವುದಿಲ್ಲ ಅಂತ ಹೇಳಿ. ಸೊ ಆ ಕೋರ್ಟ್ ಆದೇಶದ ಬಳಿಕ ಮುಷ್ಕರದ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ. ಆರ್ಡರ್ ಏನಿದೆ ಅದನ್ನ ನಾವು ಓದಬೇಕು, ಅದನ್ನ ನೋಡಬೇಕು, ಕೋರ್ಟ್ ಆದೇಶಕ್ಕೆ ಕಾಯುತ್ತಿದ್ದೇವೆ ಅಂತ ಹೇಳಿದ್ದಾರೆ.